ನಾವು ಜೀವನದಲ್ಲಿ ಏನಾಗ್ತೀವಿ? ಸಫಲರಾಗ್ತೀವ, ವಿಫಲರಾಗ್ತೀವ, ಉದ್ಧಾರ ಆಗ್ತೀವ, ಬರ್ಬಾದಾಗ್ತೀವ, ಶ್ರೀಮಂತರಾಗ್ತೀವ, ಬಡವರಾಗ್ತೀವ. ಇವೆಲ್ಲ ಅವಲಂಬನೆ ಆಗಿರೋದು ನಾವು ಯಾರ ಮಾತು ಕೇಳ್ತೀವಿ, ಯಾರ ಜೊತೆ ಇರ್ತೀವಿ, ಯಾರನ್ನು ನೋಡ್ತೀವಿ ಅನ್ನುವುದ್ರ ಮೇಲೆ. ಪದೇ ಪದೇ ನಾವು ಯಾರನ್ನು ನೋಡ್ತೀವಿ, ಏನನ್ನು ನೋಡ್ತೀವಿ, ಯಾರನ್ನು ಕೇಳ್ತೀವಿ, ಏನನ್ನು ಓದ್ತೀವಿ, ಯಾರ ಜೊತೆ ಇರ್ತೀವಿ, ಒಟ್ಟಾರೆ ಸಂಗತಿ ಎಂಥವ್ರ ಜೊತೆ ಇದೆ, ನಮ್ಮ ಸಂಬಂಧ ಎಂಥವ್ರ ಜೊತೆ ಇದೆ ಅನ್ನುವುದರ ಮೇಲೆ ಅವಲಂಬನೆ ಆಗಿದೆ. ನಾವು ಶ್ರೀಮಂತರಾಗಬೇಕು ಅಂತ ಇದ್ದೀವಿ. ಶ್ರೀಮಂತರಾಗಬೇಕು ಅಂತೇನಿಲ್ಲ, ಶ್ರೀಮಂತರ ಥರ ತೋರಿಸ್ಕೋಬೇಕಂತಿದ್ದೀವಿ. ಇದು ಸರಿಯಾದ ಪದ ಅನ್ಕೋಬೋದು. ಯಾಕಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ತುಂಬ ಹೇಳಿದ್ದೀನಿ, ಶ್ರೀಮಂತರಾಗೋದು ಬೇರೆ, ಶ್ರೀಮಂತರ ಥರ ತೋರಿಸ್ಕೊಳ್ಳೋದು ಬೇರೆ ಅಂತ. ನಾನು ತುಂಬ ಜನ EMI ಶ್ರೀಮಂತರನ್ನು ನೋಡಿದ್ದೀನಿ. ದುಡ್ಡಿಲ್ಲ, ದುಡ್ಡಿದ್ದವ್ರ ಥರ ಪೋಸ್ ಕೊಡೋದು, ಶೋ ಆಫ್ ಮಾಡೋದು. ದುಡ್ಡಿಲ್ಲ, ಶ್ರೀಮಂತರಿಲ್ಲ, ಆದರೆ ಶ್ರೀಮಂತರ ಥರ ತೋರಿಸ್ಕೊಳ್ಳೋದು. ಕಾರ್ ಮುಖಾಂತರ, ಮೊಬೈಲ್ ಮುಖಾಂತರ, ಬಟ್ಟೆ ಬರೆ, ಐಷಾರಾಮಿ. ಕೆಲವರು ನಿಜವಾದ ಶ್ರೀಮಂತರು ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಈಗ ತೊಂದರೆ ಏನು ಅಂದರೆ, ನಮ್ಮ ಈ ಸಮಾಜದಲ್ಲಿ ಅದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ನಮ್ಮ ಅಕ್ಕಪಕ್ಕ ಆಗಿರ್ಬೋದು. ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, ಅಥವಾ ಸಿನಿಮಾದಲ್ಲಾಗಿರ್ಬೋದು, ಅಥವಾ ರಿಯಲ್ ಆಗಿ ನಾವು ನಮ್ಮ ಫ್ರೆಂಡ್ಸು, ರಿಲೇಷನ್ನು, ಅಕ್ಕಪಕ್ಕ ನಮ್ಮ ಆಫೀಸಲ್ಲಿ, ರಿಲೇಷನಲ್ಲಿ ಏನು ನೋಡ್ತೀವಿ, ಅದರಲ್ಲಿ 99% ನಿಜವಾದ ಶ್ರೀಮಂತರಲ್ಲ, ಫೇಕ್ ರಿಚ್ ತೋರಿಸ್ಕೊಡೋಂಥವ್ರು. ನಾನು ಶ್ರೀಮಂತ ಅಂತ. ರಿಯಲ್ ರಿಚ್, ನಿಜವಾದ ಶ್ರೀಮಂತರು 1% ಮಾತ್ರ ಇರೋದು. ಇದು ನಮಗೆ ಅಪಾಯದ ಮುನ್ಸೂಚನೆ. ಯಾಕೆ ಅಪಾಯದ ಮುನ್ಸೂಚನೆ ಅಂತ ಅಂದೆ ಅಂದರೆ, ನಾನು ಮೊದಲೇ ಹೇಳಿದ್ದೀನಿ, ನಾವು ಎಂಥವ್ರನ್ನ ಫಾಲೋ ಮಾಡ್ತೀವಿ, ಅನುಸರಿಸ್ತೀವಿ, ನಾವು ಅದೇ ರೀತಿ ಆಗ್ತೀವಿ. ಎಂಥವ್ರನ್ನ ನೋಡ್ತೀವಿ, ಎಂಥವ್ರ ಮಾತು ಕೇಳ್ತೀವಿ, ಯಾರನ್ನು ಪದೇ ಪದೇ ನೋಡ್ತೀವಿ, ಆ ರೀತಿಯೇ ನಾವು ತಯಾರಾಗ್ತೀವಿ. ನಾವು ಯಾರನ್ನು ನೋಡ್ತಾ ಇದ್ದೀವಿ ಅರ್ಥ ಆಗಿರಬೇಕಲ್ವ. ಫೇಕ್ ರಿಚ್, EMI ಶ್ರೀಮಂತರು, ಶ್ರೀಮಂತರಾಗಿಲ್ಲ ತೋರಿಸ್ಕೊಳ್ಳೋಂಥವ್ರು. ಕಾರ್ EMI, ಮೊಬೈಲ್ EMI, ಲ್ಯಾಪ್ಟಾಪ್ EMI, ತುಂಬ ಲೋನ್ಗಳಿದ್ದಾವೆ. ಆದರೆ ಹೊರಗಡೆಯಿಂದ ನೋಡಿದವರಿಗೆ ಓಹ್ ಅಬ್ಬಬ್ಬಾ ಏನು ಮಾಡಿದ್ದಾನೆ ಇವನು ಅನ್ನೋ ಥರ ಬಿಲ್ಡಪ್ ತೋರಿಸ್ಕೊಳ್ಳೋದು. ಸೋಷಿಯಲ್ ಮೀಡಿಯಾ ಅಂತೂ ಫೇಕ್ ರಿಚ್ಚಿಂದನೇ ತುಂಬಿದೆ. ಕಾರು, ಬಂಗ್ಲೆ, ಫಾರಿನ್ ಟ್ರಿಪ್ಪು, ನಾವು ಡೈಲಿ ಇದನ್ನೇ ನೋಡ್ತಾ ಇದ್ದೀವಿ. ನಾನು ಇವತ್ತು ಇಲ್ಲಿದ್ದೀನಿ, ಇಂಥ 5 ಸ್ಟಾರ್ ಹೋಟೆಲಿದ್ದೀನಿ, ಈ ರೀತಿ ಮಾಡ್ತಾ ಇದ್ದೀನಿ, ಈ ರೀತಿ ಹಿಂಗಿದ್ದೀನಿ. ನಾವು ಯಾರನ್ನು ನೋಡ್ತಾ ಇದ್ದೀವಿ, ಯಾರನ್ನು ಫಾಲೋ ಮಾಡ್ತಾ ಇದ್ದೀವಿ, ನಾವು ಹೇಗಾಗ್ತೀವಿ. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಗೊತ್ತಾ, ನಾನು ತುಂಬ ಕಡೆ ಮೆಡಿಟೇಷನ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ಆಗರ್ಭ ಶ್ರೀಮಂತರು, ಕಾರಲ್ಲಿ ಬಂದಂಥವರು, ಆಫಿಷಿಯಲ್ ಅಂತ ಏನು ಅಂದ್ಕೊಂಡಿದ್ನೋ, ಅವ್ರಿಗೇನು ಕಷ್ಟ ಇರಲ್ಲ, ಸುಖಿ ಪುರುಷರು ಅಂದ್ಕೊಂಡಿದ್ನೋ, ಅವ್ರು ಅಲ್ಲಿ ಬಂದು ಗೋಳು ಹೇಳ್ಕೊಳ್ತಿರ್ಬೇಕಾದ್ರೆ, ಅವ್ರ ಕಷ್ಟ ಹೇಳ್ಕೊಳ್ತಿರ್ಬೇಕಾದ್ರೆ ನನಗೆ ಕ್ಲಿಯರ್ ಆಯಿತು, ಇವರು ನಿಜವಾದ ಶ್ರೀಮಂತರಲ್ಲ, ಫೇಕ್ ತೋರಿಸ್ಕೊಳ್ಳಿಕ್ಕೆ ಅಹಂಕಾರದಿಂದ ನಾನು ದೊಡ್ಡವನು, ಶ್ರೀಮಂತ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗಿ ಎಡೋಟ್ ಮಾಡ್ಕೊಂಡಿರೋದು ಅಂತ. ಅಥವಾ ದೇವಸ್ಥಾನದಲ್ಲಿ ದೇವ್ರ ಹತ್ರ ನನ್ನೆಲ್ಲ ಪ್ರಯತ್ನಗಳು ವಿಫಲ ಆದಾಗ ನಾನು ಏನು ದೇವ್ರ ಹತ್ರ ಹೋಗಿ ಆ ಶಾಸ್ತ್ರ, ಕವಡೆ ಶಾಸ್ತ್ರ ಅಂತ ಕೇಳ್ತಿದ್ನೋ, ಅಲ್ಲೂ ಬಂದಂತಹ ಕೆಲವೊಂದು ಶ್ರೀಮಂತರನ್ನು ಅಬ್ಸರ್ವ್ ಮಾಡಿದಾಗ, ನೋಡಿದಾಗ ಅಲ್ಲೂರು ಬಂದು ಕಷ್ಟ ಹೇಳ್ಕೊಳ್ತಾಯಿದ್ರು. ಸಾಲ ಆಗಿಬಿಟ್ಟಿದ್ದು ಸ್ವಾಮಿ ಅಂತ. ಯಾಕಾಗಿದೆ ಗೊತ್ತಾ, ಏನೋ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಿ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆ ರೀತಿ ಅಲ್ಲ, ತೋರಿಸ್ಕೊಳ್ಳಿಕ್ಕೆ ಹೋಗಿ ಆಗಿರೋವಂಥದ್ದು. ತಾನು ಅವ್ರಿಗಿಂತ ಇವ್ರಿಗಿಂತ ಕಮ್ಮಿ ಇಲ್ಲ, ತಾನು ದೊಡ್ಡ ಶ್ರೀಮಂತ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗಿ ಆಗಿರೋದು. ಇದು ನನ್ನ ಮನಸ್ಸಿಂದ, ಆತ್ಮದಿಂದ ಹೇಳ್ತಾ ಇದ್ದೀನಿ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಶ್ರೀಮಂತರಾಗೋದೇ ಬೇರೆ, ಶ್ರೀಮಂತರು ಅಂತ ತೋರಿಸ್ಕೊಳ್ಳೋದೇ ಬೇರೆ. ಶ್ರೀಮಂತ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗಿ ಎಡವಟ್ಟುಗಳಾಗೋದು, ಸಾಲಗಳಾಗೋದು, ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು. ನೀವೇನಾದರೂ ಶ್ರೀಮಂತರಾಗಬೇಕು ಅಂತ ಇದ್ದರೆ ನಿಜವಾದ ಶ್ರೀಮಂತರಾಗಿ, ಶೋ ಅಪ್ ಮಾಡಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಫೇಕ್ ರಿಚ್ ಮತ್ತು ರಿಯಲ್ ರಿಚ್ನ ವ್ಯತ್ಯಾಸ ತಿಳಿಸ್ತೀನಿ. ಮುಂದೆ ಈ ರೀತಿ ವಿಡಿಯೋಗಳು ಈ ಚಾನಲಲ್ಲಿ ಬರ್ತಾನೆ ಇರ್ತವೆ. ನಾನು ತುಂಬ ಆಳವಾಗಿ, ಡೀಪಾಗಿ ಒಂದು ಸಬ್ಜೆಕ್ಟ್ ಇಳಿದು ಅಲ್ಲಿಂದ ಕೆಲವೊಂದು ವಿಚಾರಗಳನ್ನು ತಂದು ನಿಮ್ಮ ಮುಂದೆ ಒಪ್ಪಿಸ್ತೀನಿ, ತಿಳಿಸ್ತೀನಿ. ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕು ಮಾಡಿ. ಈ ಫೇಕ್ ರಿಚ್ ಮತ್ತು ರಿಯಲ್ ರಿಚ್ನ ಗುರುತಿಸೋದು ಹೇಗೆ, ಯಾರನ್ನು ನಂಬೋದು, ಹೇಗೆ ಗುರುತಿಸೋದು, ಇದನ್ನೇ ಈ ವಿಡಿಯೋದಲ್ಲಿ ಹೇಳಿ ಹೊರಟಿರೋದು. ಈ ಫೇಕ್ ರಿಚ್ನ ಜನರನ್ನು ಗುರುತಿಸೋದು ಹೇಗೆ? ಮೊದಲನೇದು, ಇವರು ತಪ್ಪಾದ ಜನರಿಂದ ಪ್ರಭಾವಿತರಾಗ್ತಾರೆ, ತಪ್ಪಾದ ಉದ್ದೇಶಕ್ಕಾಗಿ ಪ್ರಭಾವಿತರಾಗಿರ್ತಾರೆ. ರಾಂಗ್ ಇನ್ಸ್ಪಿರೇಷನ್ ಫಾರ್ ರಾಂಗ್ ಪರ್ಪಸ್. ನಾವೆಲ್ಲ ಶ್ರೀಮಂತಿಕೆ ತೋರಿಸ್ತಾ ಇದ್ದವರಂಥವ್ರನ್ನು ಫಾಲೋ ಮಾಡ್ತಾ ಮಾಡ್ತಾ ನಾವು ಅದೇ ರೀತಿ ಮಾಡ್ತಾ ಕೊನೆಗೆ ಏನಾಗುತ್ತೆ, ಎಂಡ್ ಆಫ್ ರಿಸಲ್ಟ್ ಅಂದರೆ ಸಾಲ. ಸಾಲದಿಂದ ಏನಾಗುತ್ತೆ, ಡಿಪ್ರೆಷನ್ನಿಂದ ಸಂಬಂಧಗಳಲ್ಲಿ ಬಿರುಕು, ಟೆನ್ಷನ್ನು, ಮಾನಸಿಕ
ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಫ್ರಸ್ಟ್ರೇಷನ್ನು ಏನೆಲ್ಲ ಅನುಭವಿಸ್ಬಿಡ್ತೀವಿ. ಇವೆಲ್ಲ ಡ್ರಿಂಕ್ಸು, ಸಿಗರೇಟು, ಡ್ರಗ್ಸ್ಗಿಂತ ನಾವು ಫೇಕ್ ರಿಚ್ನ ಫಾಲೋ ಮಾಡಿಕೊಂಡು ಏನು ಅನುಭವಿಸ್ತೀವಲ್ಲ ಅದು ಇನ್ನೂ ಯಾತನೆ. ನೋಡಿ, ಇವರು ಮೋದಿಯವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ, ಶರ್ಟಿಗೆ ಐರನ್ ಇಲ್ಲ. ಆದರೆ ಜನ ಇವರನ್ನು ಅಯ್ಯೋ ಇವರು ಈ ರೀತಿ ಹೋಗಿದ್ದಾರೆ ಅಂತ ಯಾರೂ ಅಂದಿಲ್ಲ, ಅವರನ್ನು ಇನ್ನೂ ಹೊಗಳ್ತಾರೆ. ಅದೇ ನಾವಾಗಿದ್ದರೆ ಮೋದಿಯವರನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಹೆಂಗೆ ಹೋಗಬೇಕು, ನಮ್ಮ ಹತ್ರ ಯಾವ ರೀತಿ ಮೊಬೈಲ್ ಇರಬೇಕು, ನಮ್ಮ ಸ್ಟೈಲ್ ಯಾವ ರೀತಿ ಇರಬೇಕು, ಯಾರನ್ನು ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಈ ರೀತಿ ಭಾವನೆ ಬರ್ತಾ ಇತ್ತು. ಯಾಕಂದರೆ ನಾವು ಫೇಕ್ ಶ್ರೀಮಂತರು. ನಿಜವಾದ ಶ್ರೀಮಂತರು ಯಾರು ಆಗಿರ್ತಾರಲ್ವ ಅವರಿಗೆ ಶ್ರೀಮಂತ ಅಂತ ತೋರಿಸ್ಕೊಳ್ಳುವ ಯಾವ ಆಸೆ ಇರಲ್ಲ. ಯಾಕಂದರೆ ಅವರು ಆಲ್ರೆಡಿ ಶ್ರೀಮಂತರು. ನಾವೇ ಆಗದಿದ್ದವ್ರೆ ಅರ್ಧ ತುಂಬಿದ ಕೊಡನೆ ತುಳುಕೋದು. ಶ್ರೀಮಂತ ಆಗದಿರೋರಿಗೆ ಕ್ಷಣ ಕ್ಷಣ ಟೆನ್ಷನ್ನು. ಯಾರಾದರೂ ನಮಗೆ ಶ್ರೀಮಂತರು ಅಂದ್ಕೊಂಡಿಲ್ಲ ಅಂದರೆ, ನಾನು ಶ್ರೀಮಂತ ಅಂತ ಯಾರಾದರೂ ಒಪ್ಪಿಲ್ಲ ಅಂದರೆ ನಾನು ಗತಿ ಆಗಿರಬೇಕು. ನನ್ನನ್ನು ಬಡವ ಅಂತ ತಿಳ್ಕೊಬೇಡಿ, ನಾನು ಶ್ರೀಮಂತ. ನನ್ನ ಹತ್ರ ಇರೋ ಮೊಬೈಲ್ ನೋಡಿದ್ರಾ ಯಾವುದು ಟೆನ್ಷನ್ ನಮಗೆ. ಯಾರಾದರೂ ನಾವು ಬಡವರು ಅಂತ ತಿಳ್ಕೊಂಡಿಲ್ಲ ಅಂತ ಸಾಕಪ್ಪ, ನಾನು ಶ್ರೀಮಂತ, ನನ್ನ ಹತ್ರ ಎಲ್ಲ ಇದೆ. ಸ್ವಂತ ದುಡ್ಡಲ್ಲಿ ತೊಗೊಂಡಿದ್ದೀರಾ? ಇಲ್ಲ, EMI ಮೇಲೆ ಬ್ಯಾಂಕಲ್ಲಿ ಸಾಲ ಇದೆ. ಯಾರಿಗೂ ಗೊತ್ತಿಲ್ಲ, ಆದರೆ ನಾವು ಜನರಿಗೆ ಮಾತ್ರ ತೋರಿಸ್ಕೋಬೇಕು ನಾನು ಶ್ರೀಮಂತ. ಬ್ಯಾಂಕ್ ಅಕೌಂಟ್ ಖಾಲಿ ಇದೆ, ಆದರೆ ಯಾರಾದರೂ ನಮ್ಮನ್ನು ಬಡವರು ಅಂತ ತಿಳ್ಕೊಳ್ದಿದ್ರೆ ಸಾಕಪ್ಪ, ಕಾರ್ ಇದೆ, ಬಂಗ್ಲೆ ಇದೆ, ಐಷಾರಾಮಿ ಇದೆ, ತೋರಿಸ್ಕೋಬೇಕು ನಾನು ಶ್ರೀಮಂತ ಅಂತ. ಇವರನ್ನು ನೋಡಿ, ನೀವು ಅವರನ್ನು ಶ್ರೀಮಂತರು ಅಂತ ತಿಳ್ಕೊಂಡ್ರೆ ಎಷ್ಟು, ಬಿಟ್ಟರೆ ಎಷ್ಟು? ಬ್ಯಾಂಕಲ್ಲಿ ತುಂಬಿದೆ, ಅಕೌಂಟಲ್ಲಿ ದುಡ್ಡು ತುಂಬಿದೆ, ನೀವು ತಿಳ್ಕೊಂಡೇನು ಪ್ರಯೋಜನ? ನೀವು ತಿಳ್ಕೊಂಡು ನನಗೇನಾಗಬೇಕು? ಆ ರೀತಿ ಇದೆ ನೋಡಿ. ಬಟ್ಟೆಗೆ ಐರನ್ ಇಲ್ಲ. ನಾವೇನು ಗೊತ್ತಾ, ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಬೇರೆಯವರ ಲೈಫ್ ಸ್ಟೈಲ್, ಕಾರು, ಬಂಗ್ಲೆ, ಫಾರಿನ್ ಟ್ರಿಪ್ಪು ಇವೆಲ್ಲ ನೋಡೇ ಇನ್ಫ್ಲುಯೆನ್ಸ್ ಆಗ್ತಾಯಿದ್ದೀವಿ, ನಿಜ ಅಂತ ನಂಬ್ತಾ ಇದ್ದೀವಿ. ಈ ಫೋಟೋ ನೋಡಿ, ಇವರು ಚೈನಾದವ್ರು ಯಾರೋ ಇನ್ಫ್ಲುಯೆನ್ಸರ್. ಇವರನ್ನು ಸೋಷಿಯಲ್ ಮೀಡಿಯಾದಿಂದ ಬ್ಯಾನ್ ಮಾಡಿದ್ದಾರೆ, ಬ್ಲಾಕ್ ಮಾಡಿದ್ದಾರೆ. ಯಾಕೆಂದರೆ ಇವರು ತಮ್ಮ ಲೈಫ್ ಸ್ಟೈಲು, ಶ್ರೀಮಂತಿಕೆ ತೋರಿಸ್ಕೊಳ್ತಾ ಇದ್ದರು. ಇದರಿಂದ ಜನರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾಯಿತ್ತು. ಜನ ಕ್ರೆಡಿಟ್ ಕಾರ್ಡು, ಸಾಲ ಮಾಡಿ ತಾವು ಈ ರೀತಿ ಆಗಬೇಕಂತ ಬಯಸ್ತಾ ಇದ್ದರು. ಲಕ್ಸುರಿ ಲೈಫ್ ಸ್ಟೈಲ್ನ ತೋರಿಸ್ಕೋತಾ ಇದ್ದರು. ಚೈನಾದಲ್ಲಿ ಒಂದು ಕಾನೂನು ಇದೆಯಂತೆ, ನನಗೂ ಖುಷಿ ಆಯಿತು. ಏನು ಸಿನಿಮಾ ಆ್ಯಕ್ಟ್ರೆಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಈ ಲಕ್ಸುರಿ ಲೈಫ್ನ ಶೋ ಅಪ್ ಮಾಡಿದ್ರೆ ಅವರನ್ನು ಬ್ಯಾನ್ ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಯಾಕಂದರೆ ಇವರು ನೋಡಿಕೊಂಡು ಜನ ದಾರಿ ತಪ್ತಾ ಇದ್ದಾರೆ ಅಂತ ಅವರನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ಪೆನಲ್ಟಿ ಆಗ್ತಾಯಿದ್ದಾರೆ. ಯಾಕೆಂದರೆ ಜನ ಅವ್ರ ಥರ ಆಗಬೇಕಂತ ಬಯಸ್ತಾ ಇದ್ದಾರೆ, ಸಾಲ ಮಾಡ್ತಾ ಇದ್ದಾರೆ, ಕ್ರೆಡಿಟ್ ಕಾರ್ಡ್ ಉಜ್ತಾ ಇದ್ದಾರೆ, ತೋರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ತಾನು ಶ್ರೀಮಂತ ಅಂತ. ನಮ್ಮ ಇಂಡಿಯಾದಲ್ಲೂ ಆಗಬೇಕಿದು. ಚೈನಾದವ್ರು ಮಾಡ್ದಂಗೆ ನಮ್ಮ ಇಂಡಿಯಾದಲ್ಲೂ ಬ್ಯಾನ್ ಆಗಬೇಕು. ಎಷ್ಟು ಜನ ಮೋಟಿವೇಶನ್ ಸ್ಪೀಕರ್ಗಳು, ಯಶಸ್ವಿಗಳು ನಾವು ಅಂತ ತೋರಿಸ್ಕೊಳ್ಳೋರು ಬಾಡಿಗೆ ಬಂಗ್ಲೆ ತಗೊಂಡು ಶೋ ಅಪ್ ಮಾಡ್ತಾಯಿದ್ದಾರೆ. ತಾನು ಈ ಬಂಗ್ಲೆಯಲ್ಲಿದ್ದೀನಿ, ಬಾಡಿಗೆ ಕಾರ್ ಇಟ್ಕೊಂಡು ತಾನು ಈ ಕಾರಲ್ಲಿ ಓಡಾಡ್ತಾ ಇದ್ದೀನಿ, ಒಂದು ವಾರ ಫಾರಿನ್ ಟ್ರಿಪ್ ಮಾಡ್ಕೊಂಡು ನಾನು ಫಾರಿನಲ್ಲಿದ್ದೀನಿ, ಈ ರೀತಿ ಬಿಲ್ಡಪ್ ಕೊಡೋವಂಥವ್ರು. ಇವರನ್ನು ನೋಡಿ ಜನ ದಾರಿ ತಪ್ತಾ ಇದ್ದಾರೆ, ತಾನು ಈ ರೀತಿ ಆಗಬೇಕಂತ ಬಯಸ್ತಾ ಇದ್ದಾರೆ. ನಿಜವಾದ ಶ್ರೀಮಂತರಲ್ಲ, ಫೇಕ್ ಶ್ರೀಮಂತರು. ನಾನು ಬೇಕಾದರೆ ನಾಳೆಗೆ ಹೋಗಿ ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ರೂಮ್ ಮಾಡಿ ನಾನು ಈ ಬಂಗ್ಲೆ ಖರೀದಿ ಮಾಡಿದ್ದೀನಿ ಅಂತ ವಿಡಿಯೋ ಮಾಡ್ಬೋದು. ಬಾಡಿಗೆ ಕಾರಲ್ಲಿ ಹೋಗಿ ನಾನು ಈ ಕಾರ್ ತಗೊಂಡೆ, ಈ ರೀತಿ ಮಾಡಿ ಅಂತ ತೋರಿಸ್ಕೋಬೋದು. ಫಾರಿನ್ ಟ್ರಿಪ್ ಹೋಗಿ ನಾನು ಫಾರಿನಲ್ಲೇ ಇದ್ದೀನಿ ಅನ್ನೋ ನಿಮ್ಗೆ ಬಿಲ್ಡಪ್ ಕೊಡ್ಬೋದು. ಇವೆಲ್ಲ ಫೇಕ್ ಶ್ರೀಮಂತಿಕೆಯ ಲಕ್ಷಣ. ಶ್ರೀಮಂತರಾಗಿಲ್ಲ, ಬಿಲ್ಡಪ್ಪು, ಯಾರ್ದೋ ದುಡ್ಡು, ಏನೋ ಜಾತ್ರೆ ಅಂತಾರೆ, ಆ ರೀತಿ. ಇಂಥವರೆಲ್ಲ ಡಿಸ್ಟ್ರಾಯರ್. ಸಮಾಜದ ನೆಮ್ಮದಿಯಾಗಿ ಬದುಕ್ತಾ ಇರುವಂಥವ್ರಿಗೂ ದಾರಿ ತಪ್ಪಿಸೋವಂಥವ್ರು. ನಾವು ಸಹ ಕಷ್ಟ ಬಿದ್ದು ಶ್ರೀಮಂತರಾಗ್ಲಿಕ್ಕೆ ಬಯಸ್ತಾ ಇಲ್ಲ. ಲೋನು, EMI, ಕ್ರೆಡಿಟ್ ಕಾರ್ಡು, ಯಾಕಂದರೆ ನಾವು ಅವ್ರ ಥರ ಆಗಬೇಕಲ್ಲ. ಇನ್ನು 2ನೇ ಪಾಯಿಂಟು, ಫೇಕ್ ರಿಚ್ಚು. ಅವರನ್ನು ಯಾವ ರೀತಿ ಗುರುತಿಸ್ಬೋದು ಅಂದರೆ, ಅವರಿಗೆ ಯೋಗ್ಯತೆ ಇಲ್ಲ ಅಂದರು ಕಾರ್ ಖರೀದಿ ಮಾಡ್ತಾರೆ EMI ಮೇಲೆ. ನಮಗೆ ಎಷ್ಟು ಸಂಬಳ ಇದ್ದರೆ ಯಾವ ಕಾರ್ ತಗೋಬೋದು, ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಇರಬೇಕು ಅಲ್ವಾ? ನೀವೊಂದು ಕಾರ್ ತಗೋಬೇಕಂದ್ರು 20, 10, 5 ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು. ಅಂದರೆ 20% ಡೌನ್ ಪೇಮೆಂಟ್. ಈ ಒಂದು 10 ಲಕ್ಷ ರೂಪಾಯಿ ಕಾರ್ ತಗೋತೀನಿ ಅಂದರು, 2 ಲಕ್ಷ ಡೌನ್ ಪೇಮೆಂಟ್ ಕಟ್ಟೋ ಕೆಪಾಸಿಟಿ ಇರಬೇಕು. ನೀವು ಹೇಳ್ಬೋದು 10 ಲಕ್ಷಕ್ಕೆ 10% ಅಷ್ಟೇ ಅಲ್ವಾ, 1 ಲಕ್ಷ ಅಷ್ಟೇ ಅಲ್ವಾ ಡೌನ್ ಪೇಮೆಂಟ್ ಅಂತ. 2 ಲಕ್ಷ ಕಟ್ಟಿ ಸಾಲದ ಭಾರ ಕಮ್ಮಿ ಆಗುತ್ತೆ. ಆ ಒಂದು ಕೆಪಾಸಿಟಿ ನಿಮ್ಗೆ ಇರಬೇಕು, ಯೋಗ್ಯತೆ ಇರಬೇಕು. 2ನೇ ಪಾಯಿಂಟು, ನಿಮ್ಮ ಸಂಬಳದ ಅಥವಾ ಬಿಸ್ನೆಸ್ನ ಪ್ರಾಫಿಟ್ನ 10%ಗಿಂತ ಜಾಸ್ತಿ EMI ಹೋಗಬಾರ್ದು. 50,000
ದುಡಿತಾ ಇದ್ದರೆ 5,000ಕ್ಕಿಂತ ಜಾಸ್ತಿ ಇ ಎಮ್ ಐ ಹೋಗಬಾರ್ದು. 1,00,000 ದುಡಿತಾ ಇದ್ದೀನಿ ಅಂದರೆ 10,000ಕ್ಕಿಂತ ಜಾಸ್ತಿ ಇ ಎಮ್ ಐ ಹೋಗಬಾರ್ದು. 20,000 ಇದ್ದರೆ 2,000ಕ್ಕಿಂತ ಜಾಸ್ತಿ ಇ ಎಮ್ ಐ ಹೋಗಬಾರ್ದು. ನೀವು ಹೇಳ್ಬೋದು, 2,000 ರೂಪಾಯಿ ಇ ಎಮ್ ಐಗೆ ಯಾರು ಕಾರ್ ಕೊಡ್ತಾರಂತ. ಹಾಗಾದರೆ ನಿಮಗೆ ಕಾರ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ. ಆಟೋದಲ್ಲಿ ಓಡಾಡಿ, ಬಸ್ಸಲ್ಲಿ ಓಡಾಡಿ, ಏನು ನಾಚಿಕೆ ಆಗುತ್ತಾ? ಮೊದಲು ಯೋಗ್ಯತೆನ ಸಂಪಾದನೆ ಮಾಡಿ, ಆಮೇಲೆ ಕಾರ್ ತಗೊಳ್ಳಿ. ಫೇಕ್ ರಿಚ್ ಹ್ಯಾವ್ ನೋ ಎಮರ್ಜೆನ್ಸಿ ಫಂಡ್. ಇವರು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡ್ಕೊಳ್ಳಲ್ಲ. ಒಳ್ಳೆ ಜಾಬ್ ಇದೆ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ, ನನಗೇನು ಎಮರ್ಜೆನ್ಸಿ ಬರುತ್ತೆ, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ, ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂದರೆ ನಾನು ಸುತ್ತೋಗ್ಬಿಟ್ರೆ ಏನಕ್ಕದ್ದು, ಆಮೇಲೆ ಯಾರಿಗೆ? ಈ ರೀತಿ ಯೋಚನೆ ಮಾಡೋಂಥವ್ರು. ಆದರೆ ನಿಜವಾದ ಶ್ರೀಮಂತರು ಮೊದಲು ಎಮರ್ಜೆನ್ಸಿ ಫಂಡ್ನ ಕ್ರಿಯೇಟ್ ಮಾಡ್ತಾರೆ. ಫೇಕ್ ಪೀಪಲ್ ಗೆಟ್ಸ್ ಇನ್ಸ್ಪಿರೇಷನ್ ಫ್ರಮ್ ಲಯಬಿಲಿಟೀಸ್. ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಜನರ ಕಾರು, ಬಂಗ್ಲೆ, ಬಟ್ಟೆ ಬರೆ ಇದನ್ನು ನೋಡಿ ಇನ್ಫ್ಲುಯೆನ್ಸ್ ಆಗ್ತಾಯಿದ್ದೀವಿ. ಲಯಬಿಲಿಟೀಸ್ ಖರ್ಚು ಮಾಡೋವಂಥವ್ರನ್ನ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾಯಿದ್ದೀವಿ. ಶ್ರೀಮಂತ ಆಗದೇ ಆಗಿದ್ದರೆ ಅಸೆಟ್ ಕ್ರಿಯೇಟ್ ಮಾಡೋವಂಥವ್ರನ್ನ, ಮುಖೇಶ್ ಅಂಬಾನಿ ಅಸೆಟ್ ಎಷ್ಟಿದೆ, ಫೇಸ್ಬುಕ್ ಅಸೆಟ್ ಎಷ್ಟಿದೆ, ನಾರಾಯಣ ಮೂರ್ತಿಯವರ ಅಸೆಟ್ ಎಷ್ಟಿದೆ, ಇಂಥ ಬಿಲಿಯನರ್ನ ಫಾಲೋ ಮಾಡಿ. ನೀವು ಶ್ರೀಮಂತ ಆಗಬೇಕು ಅಂತಿದ್ದರೆ ಇಂಥವ್ರನ್ನ ಫಾಲೋ ಮಾಡಿ. ನೀವೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಸಹ ರಿಚ್ ಪೀಪಲ್ ಏನು ಪೋರ್ಟ್ಫೋಲಿಯೋ ಯೂಸ್ ಮಾಡ್ತಾರೆ, ಅವ್ರ ಸ್ಟ್ರಾಟಜಿ ಏನು, ಅದನ್ನು ತಿಳ್ಕೊಂಡು ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಈ ಮಿಡಲ್ ಕ್ಲಾಸ್ ಜನರು ಏನು ಮಾಡ್ತಾರೋ ಅದರ ಎಕ್ಸಾಕ್ಟ್ ಆಪೋಸಿಟ್ ಮಾಡಿ. ಅಂದರೆ ಮಿಡಲ್ ಕ್ಲಾಸ್ ಜನರು ಕಾಸ್ಟ್ಲಿ ಫೋನ್ ತೊಗೋತಾರಂದರೆ ನೀವು ಕಡಿಮೆ ರೇಟಿನ ಫೋನ್ ತೊಗೊಳ್ಳಿ. ಬೇರೆ ವ್ಯಕ್ತಿ ತಿರುಗಾಡಲಿಕ್ಕೆ ಅಲ್ಲಿ ಟೂರ್ ಮಾಡ್ತಾಯಿದ್ದಾರೆ ಅಂತಂದರೆ ನೀವು ಟೂರ್ ಮಾಡಬೇಡಿ. ಆ ದುಡ್ಡನ್ನು ಸರಿಯಾದ ಜಾಗದಲ್ಲಿ ಇನ್ವೆಸ್ಟ್ ಮಾಡಿ, ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಬಳಸಿ. ನೀವೆಲ್ಲ ತಿರುಗಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಏನೋ ಲೈಫ್ನ ಎಂಜಾಯ್ ಮಾಡ್ತಾಯಿಲ್ಲ ಅಂತ ನಗ್ತಾ ಇದ್ದರೆ ಅವರನ್ನು ನಗಲು ಬಿಡಿ. ನೀವು ಸೈಲೆಂಟಾಗಿರಿ. ಯಾಕಂದರೆ ನಗೋದರ ಆಪೋಸಿಟ್ ಸೈಲೆಂಟಾಗಿರಿ. ಅವರು ವೀಕ್ಲಿ ಹೊರಗಡೆ ಹೋಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ ಅಂದರೆ ನೀವು ವೀಕ್ಲಿ ಹೊಸ್ತು ಏನಾದರೂ ಕಲೀಲಿಕ್ಕೆ ಆ ಸಮಯನ ಉಪಯೋಗಿಸಿ. ಫೇಕ್ ರಿಚ್ ಏನೇನು ಮಾಡ್ತಾ ಇದ್ದಾರೋ ಎಕ್ಸಾಕ್ಟಾಗಿ ಅದರ ಆಪೋಸಿಟ್ ಮಾಡಿ, ನೀವು ಬೇಗ ಶ್ರೀಮಂತರಾಗ್ಬೋದು. ಇನ್ನು ಫೇಕ್ ರಿಚ್ ಇ ಎಮ್ ಐ ಅಫೋರ್ಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂದರೂ ಸಹ ಲೋನ್ ಮಾಡ್ಕೋತಾರೆ. ಫೇಕ್ ರಿಚ್ ಬೈ ಥಿಂಗ್ಸ್ ಆನ್ ಇ ಎಮ್ ಐ ವಿಚ್ ದೇ ಕೆನಾಟ್ ಅಫೋರ್ಡ್. ಇವರು ಕ್ಯಾಶಲ್ಲಿ ಖರೀದಿ ಮಾಡಲಿಕ್ಕೆ ಆಗದಿರೋಂಥದ್ದನ್ನು ಸಾಲದ ರೂಪದಲ್ಲಿ ಖರೀದಿಸ್ತಾರೆ. ನಾಳೆ ಬರುವ, ಮುಂದೆ ಬರುವ ಸಂಬಳದ ಅವನ ದಿನ ನಾವು ಇವತ್ತೇ ಮಾಡಿಬಿಡ್ತೀವಿ ಸಾಲ ತಗೊಂಡು ಇ ಎಮ್ ಐಯಲ್ಲಿ. ಮುಂದೆ ಬರುವ ಲಕ್ಷ್ಮಿನ ಓಡಿಸುವ ಪ್ಲ್ಯಾನ್ ನಾವು ಮೊದಲೇ ಮಾಡಿಬಿಡ್ತೀವಿ. 12 ತಿಂಗಳು ಇ ಎಮ್ ಐ ಹಾಕಿ ಫೋನಿನ ತೊಗೊಂಬಿಟ್ರಿ. ಆ ಫೋನಿನ ಖುಷಿ ಎಷ್ಟು ದಿವಸ? 1 ವಾರ, 1 ತಿಂಗಳು. ಆದರೆ ಈಗ ಕಟ್ಟಬೇಕಾದ್ರೆ 12 ತಿಂಗಳು ಬೇಜಾರು, ನೋವು. ಇದನ್ನು ಬುದ್ಧಿವಂತಿಕೆ ಅಂತೀರಾ, ಮೂರ್ಖತೆ ಅಂತೀರಾ? ಮೂರ್ಖತೆ ಅಲ್ಲ, ಮಹಾ ಮೂರ್ಖತೆ. ನಿಮಗೆ ಏನೇ ವಸ್ತು ಕ್ಯಾಶಲ್ಲಿ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದರೆ ಅದನ್ನು ಇ ಎಮ್ ಐ ಮೇಲೆ ಯಾವತ್ತೂ ತಗೋಬೇಡಿ. ಇದರಿಂದ ನೀವು ಸಾಲದಲ್ಲಿ ಬೀಳೋದಲ್ಲದೆ ನಿಮ್ಮ ಹೆಂಡತಿ ಮಕ್ಕಳನ್ನು ಸಹ ಸಾಲದಲ್ಲಿ ಹಾಕ್ತೀರಾ. ನಿಮಗೆ ಮನಿ ಮ್ಯಾನೇಜ್ಮೆಂಟ್ ಬರ್ತಾಯಿಲ್ಲ, ಇನ್ನು ಅವರನ್ನು ಈಗ ಕಲಿಸ್ತೀರಾ. ಇನ್ನೊಂದು ಸಲ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಯಾವ ವಸ್ತು ನಿಮಗೆ ಕ್ಯಾಶಲ್ಲಿ ಖರೀದಿಸುವ, ನಗದು ರೂಪದಲ್ಲಿ ಖರೀದಿಸುವ ಯೋಗ್ಯತೆ ಇಲ್ವೋ ಅದನ್ನು ಇ ಎಮ್ ಐ ಮೇಲೆ ತಗೋಬೇಡಿ. ಸಾಲದ ಪ್ರಾರಂಭ ಅಲ್ಲಿಂದಲೇ ಆರಂಭ ಆಗುತ್ತೆ. ಮೊದಲು ಸಾಲನೋ ಖುಷಿನೇ ಕೊಡುತ್ತೆ. 5,000 ತಾನೇ, ಮುಂದಿನ ತಿಂಗಳು ಕಡಿದ್ರೆ ಆಯಿತು ಬಿಡು ಅಂತ. ಆ 5,000ನೇ 6,000 ಯಾವಾಗಾಗುತ್ತೆ, 7,000 ಯಾವಾಗಾಗುತ್ತೆ, 10,000 ಯಾವಾಗಾಗುತ್ತೆ, 15,000 ಯಾವಾಗಾಗುತ್ತೆ, ಒಂದು ಅರ್ಥ ಆಗಲ್ಲ. ಇದನ್ನು ಎಲ್ಲಿಯಾದರೂ ಬರ್ಕೊಂಬಿಡಿ, ಸಾಲ ಆಗೋದು ತಪ್ಪತ್ತೆ. ಈ ಫೇಕ್ ರಿಚ್ಚು ಅವರು ಅಸೆಟ್ಗಳ ಮೇಲೆ ಇನ್ವೆಸ್ಟ್ ಮಾಡಲ್ಲ. ಅಂದರೆ ಏನು ಗೊತ್ತಾ, ನಿಮ್ಗೆ ಎಷ್ಟು ಆದಾಯ ಬರ್ತಾಯಿದೆ, ನಿಮ್ಮ ಇನ್ಕಮ್ ಎಷ್ಟಿದೆ, ಅದರಿಂದ ನೀವು ಶ್ರೀಮಂತರಾಗಲ್ಲ. ಅದರ ಉಪಯೋಗ ನೀವು ಯಾವ ರೀತಿ ಮಾಡ್ತಾಯಿದ್ದೀರಾ, ಎಲ್ಲೆಲ್ಲಿ ಏನೇನು ಮಾಡ್ತಾಯಿದ್ದೀರಾ, ಇನ್ವೆಸ್ಟ್ ಮಾಡ್ತಾಯಿದ್ದೀರಾ, ಕಳ್ಕೊತಾ ಇದ್ದೀರಾ, ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಫೇಕ್ ಪೀಪಲ್ ಯಾವತ್ತೂ ಇನ್ವೆಸ್ಟ್ ಮಾಡಲ್ಲ. ಜಾಸ್ತಿ ಸಂಬಳ ಬಂದಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೋತಾರೆ. ಅವ್ರ ಜೀವನ 10,000 ಸಂಬಳ ಇದ್ದಾಗ ಯಾವ ರೀತಿ ನಡೀತಾ ಇತ್ತೋ 15,000 ಸಂಬಳ ಬಂದ್ರೂ ನಡೀತಾ ಇರುತ್ತೆ, 50,000 ಸಂಬಳ ಬಂದರೂ ನಡೀತದೆ, 1,00,000 ಸಂಬಳ ಬಂದ್ರೂ ನಡೀತದೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಸ್ವಲ್ಪ ಸಂಬಳ ಜಾಸ್ತಿ ಆಯಿತು, ಇನ್ಕ್ರಿಮೆಂಟ್ ಆಯಿತು ಅಂದರು ಎಲ್ಲಿ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾರೆ, ಏನು ತಗೊಳ್ಳೋದು ಅಂತ ಯೋಚನೆ ಮಾಡ್ತಾರೆ. ಲಕ್ಸುರಿ ಲೈಫ್. ಈ ಫೇಕ್ ರಿಚ್ ಪೀಪಲ್ನ ಕಾನ್ಫಿಡೆನ್ಸ್ ಐಫೋನಲ್ಲಿದ್ದರೆ ರಿಯಲ್ ರಿಚ್ ಪೀಪಲ್ನ ಕಾನ್ಫಿಡೆನ್ಸ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅದರ ಮೇಲಿಂದ ಬರುತ್ತೆ. ಈ ಫೇಕ್ ರಿಚ್ ಪೀಪಲಿಗೆ
6 ಪ್ರೋ ಮ್ಯಾಕ್ಸ್ ಐಫೋನ್ 1-1.5 ಲಕ್ಷದ್ದು ಬೇಕು, ಅದರಿಂದ ಅವರಿಗೆ ಕಾನ್ಫಿಡೆನ್ಸ್ ಬರುತ್ತೆ. ಆದರೆ ರಿಚ್ ಪೀಪಲ್ ಅವರ ಕಾನ್ಫಿಡೆನ್ಸ್ ಅವರ ಬ್ಯಾಂಕ್ ಬ್ಯಾಲೆನ್ಸಲ್ಲಿ 50 ಲಕ್ಷ, 1 ಕೋಟಿ, 2 ಕೋಟಿ ಎಷ್ಟಿದೆ ಅದರಿಂದ ಬರುತ್ತೆ. ಅವ್ರ ಕೈಯಲ್ಲಿ ಬೇಕಾದರೆ J2 ಮೊಬೈಲೇ ಇರಲಿ, ಪ್ರಪಂಚದ ಅತಿ ದುಬಾರಿ ಕಾರು ಮನೆ ಮುಂದಿದ್ದರೆ ಬರೋ ಕಾನ್ಫಿಡೆನ್ಸ್ಗಿಂತ ಬ್ಯಾಂಕಲ್ಲಿ ಏನು ದುಡ್ಡು ಬಿದ್ದಿದೆಯಲ್ಲ ಅದರಿಂದ ಬರೋ ಕಾನ್ಫಿಡೆನ್ಸ್ ನಿಜವಾದ ಕಾನ್ಫಿಡೆನ್ಸ್.